ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಅಖಿಲೇಶ್. ಇವತ್ತಿನ ವಿಡಿಯೋಲಿ ಏನ್ ನೋಡ್ತೀವಿ ಅಂತ ಹೇಳಿದ್ರೆ SSLC ಪ್ರಿಪರೇಷನ್ ಬಗ್ಗೆ ನೋಡೋಣ. ತುಂಬಾ ಜನ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ರು ಈ ತರ SSLC ಪ್ರಿಪರೇಷನ್ ಹೆಂಗ್ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಇವತ್ತಿನ ವಿಡಿಯೋಲಿ ಬಂದ್ಬಿಟ್ಟು ಫುಲ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಎಲ್ಲ ಕೊಡ್ತೀನಿ ನಿಮ್ಗೆ. ಸೊ ಡೋಂಟ್ ವರಿ, ಯಾರು ಈ ಚಾನಲ್ ಫಸ್ಟ್ ಟೈಮ್ ಬಂದು ವಿಸಿಟ್ ಮಾಡ್ತಿದ್ರು ಜಸ್ಟ್ ಟೇಕ್ ಎ ಮೊಮೆಂಟ್ ಅಂಡ್ ಡೂ ಸಬ್ಸ್ಕ್ರೈಬ್. ಲೆಟ್ಸ್ ನಾಟ್ ವೇಟ್ ಇಚ್ ಅದರ್, ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. SSLC ಕ್ಲಿಯರ್ ಮಾಡೋದಾಗ್ಲಿ, ಒಳ್ಳೆ ಮಾರ್ಕ್ಸ್ ತೆಗೆಯೋದು ತುಂಬಾನೇ ಈಸಿ. ಔಟ್ ಆಫ್ 625 580 ತೆಗೆಯೋದು ತುಂಬಾನೇ ಈಸಿ. ಅದು ಕರ್ನಾಟಕದಲ್ಲಿ SSLC ಎಕ್ಸಾಮ್ಸ್ ಬಂದ್ಬಿಟ್ಟು ತುಂಬಾನೇ ಈಸಿ ತೆಗೆಯೋದು. ಸೊ ಫಸ್ಟ್ ಥಿಂಗ್ ಏನು ಅಂತ ಹೇಳಿದ್ರೆ ಮೈಂಡ್ ಸೆಟ್ ಇರಬೇಕು ಅಂತ ಹೇಳಿದ್ರೆ, ಎಸ್ ಐ ಕ್ಯಾನ್ ಕ್ಲಿಯರ್ SSLC ಎಕ್ಸಾಮ್, ನನಗೂ ಚೆನ್ನಾಗಿ ಬರುತ್ತೆ ಮಾರ್ಕ್ಸ್ ಅನ್ನೋ ಮೈಂಡ್ ಸೆಟ್ ತಲೆಯಲ್ಲಿ ಇಟ್ಕೊಬೇಕು. ನನ್ನ ಕೈಯಲ್ಲಿ ಆಗಲ್ಲ, ತುಂಬಾನೇ ಕಷ್ಟ ಇದೆ ಅಂತ ಅನ್ಕೊಳ್ಳೋ ಒಂದು ಮೈಂಡ್ ಸೆಟ್ ನೀವು ತೆಗೆದು ಬಿಡ್ಬೇಕು. ಸೊ ದಟ್ ಇಸ್ ದ ಫಸ್ಟ್ ಪಾಯಿಂಟ್ ಐ ವಿಶ್ ಟು ಸೇ ಯು. ಅಂಡ್ ದ ಸೆಕೆಂಡ್ ಥಿಂಗ್, ಇವಾಗ ಏನಂತ ಹೇಳಿದ್ರೆ ಇವಾಗ ಟೋಟಲಿ ನಿಮ್ಗೆ 6 ಸಬ್ಜೆಕ್ಟ್ಸ್ ಇದೆ. ಇವಾಗ 6 ಸಬ್ಜೆಕ್ಟ್ಸ್ ಅಲ್ಲಿ ನೀವು ಹೆಂಗ್ ಮಾಡ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ಬಂದ್ಬಿಟ್ಟು ನೀವು ಟಾರ್ಗೆಟ್ ಮಾಡ್ಬೇಕಾಗಿರೋದು ಬಂದ್ಬಿಟ್ಟು ಫಸ್ಟ್ ಲ್ಯಾಂಗ್ವೇಜ್ ಮೇಲೆ ಟಾರ್ಗೆಟ್ ಮಾಡ್ಬೇಕು. ಏನಕ್ಕೆ ಅಂತ ಹೇಳ್ತೀನಿ ಅಂದ್ರೆ, ಬಿಕಾಸ್ ಇಟ್ ಹ್ಯಾಸ್ ದಿ ಹೈಯೆಸ್ಟ್ ವೇಟೇಜ್ ವಿಚ್ ಇಸ್ ಫಾರ್ 125 ಮಾರ್ಕ್ಸ್. ಇಟ್ ಕ್ಯಾನ್ ಬಿ ಸಾಂಸ್ಕ್ರಿಟ್, ಇಂಗ್ಲಿಷ್, ಕನ್ನಡ, ನಿಮ್ಗೆ ಏನೇನ್ ಫಸ್ಟ್ ಲ್ಯಾಂಗ್ವೇಜ್ ಇದೆಯೋ ಅದ್ರ ಮೇಲೆ ಡಿಪೆಂಡ್. ಸೊ ಫಸ್ಟ್ ಲ್ಯಾಂಗ್ವೇಜ್ ನೀವು ಟಾರ್ಗೆಟ್ ಮಾಡ್ಬಿಟ್ರೆ, ಬಿಕಾಸ್ ಇಟ್ ಹ್ಯಾಸ್ ದಿ ಹೈಯೆಸ್ಟ್ ವೇಟೇಜ್. ನೀವು ಹೆಂಗ್ ಓದ್ಬೇಕಂದ್ರೆ ಆ ಲ್ಯಾಂಗ್ವೇಜ್, ಗ್ರಾಮರ್ ಫಸ್ಟ್ ನೀವು ಕಾನ್ಸಂಟ್ರೇಷನ್ ಮಾಡ್ಬೇಕಾಗಿರೋದು ಈ ಪೊಯೆಟ್ರಿ ಮೇಲೆ. ಬಿಕಾಸ್ ಪೊಯೆಟ್ರಿ ಥಿಂಗ್ ವಿಲ್ ಫೆಚ್ ಯು ಈಸಿಯಾಗಿ ನಿಮಗೆ ಮಾರ್ಕ್ಸ್ ತಂದ್ಕೊಡುತ್ತೆ. ಸೊ ಫಸ್ಟ್ ಈ ಪೊಯೆಟ್ರಿ ಥಿಂಗ್ಸ್ ಓದ್ಕೊಂಡ್ಬಿಡ್ಬೇಕು, ಎಲ್ಲ ಏನೇನಿದೆಯೋ. ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ಲೆಸನ್ ಓದಂಗಿದ್ರೆ ಲೆಸನ್ಸ್ ಓದಿ, ಇಲ್ಲ ಅಂತ ಹೇಳಿದ್ರೆ ಗ್ರಾಮರ್ ನ ಟಾರ್ಗೆಟ್ ಮಾಡಿ. ಗ್ರಾಮರ್ ಹೆಂಗ್ ಜುಜಿಬಿಯಾಗಿ ಮಾರ್ಕ್ಸ್ ತಂದ್ಕೊಡುತ್ತೆ ಗೊತ್ತಾ ನಿಮ್ಗೆ? ಇಟ್ಸ್ ವೆರಿ ವೆರಿ ಸಿಂಪಲ್. ಗ್ರಾಮರ್ ಹೆಂಗಿರ್ಬೇಕು ಅಂದ್ರೆ ನಿಮ್ ಫಿಂಗರ್ ಟಿಪ್ಸ್ ಅಲ್ಲಿ ಇರಬೇಕು, ಆ ತರ ಪ್ರಾಕ್ಟೀಸ್ ಮಾಡಿರ್ಬೇಕು ನೀವು. ಪ್ಲಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಗ್ಲಿ, ನಿಮ್ ಸ್ಕೂಲ್ಸ್ ಅಲ್ಲಿ ಮಾಡ್ಸಿರೋದಾಗ್ಲಿ, ಅದನ್ನೆಲ್ಲ ಚೆನ್ನಾಗಿ ಬರ್ದಿ ಕಲಿಬೇಕು ನೀವು. ಎಸ್ಪೆಷಲಿ ಫಾರ್ ದಿ ಲ್ಯಾಂಗ್ವೇಜ್ ಯು ಆರ್ ಸಪೋಸ್ ಟು ರೈಟ್ ಅಂಡ್ ಲರ್ನ್. ಯಾಕಂತ ಹೇಳಿದ್ರೆ ದೀರ್ಘ, ಒತ್ತು ಎಲ್ಲ ಮಿಸ್ ಮಾಡ್ಕೊಂತೀರಾ. ಎಸ್ಪೆಷಲಿ ಫೈ ಕಮ್ ಟು ಸಂಸ್ಕೃತ್ ಅಂಡ್ ಕನ್ನಡ. ಇಂಗ್ಲಿಷ್ ಆದ್ರೂ ಮ್ಯಾನೇಜಬಲ್. ಸೊ ನೀವು ಎಲ್ಲ ಪ್ರಾಕ್ಟೀಸ್ ಮಾಡಿ ಕಲಿಬೇಕು. ಸೊ ದಟ್ ಇಟ್ ವುಡ್ ಬಿ ವೆರಿ easy for you people for the first language. Then what you concentrate is for the science. ಯಾಕೆ ಹೇಳ್ತೀನಿ ಸೈನ್ಸ್ ಅಂತ ಹೇಳಿದ್ರೆ, ಓವರ್ ದ ಇಯರ್ಸ್ ಅಂಡ್ ಇಯರ್ಸ್ ಏನಾಗ್ತಿದೆ ಅಂತ ಹೇಳಿದ್ರೆ ಪ್ಯಾಟರ್ನ್ ಅಲ್ಲಿ ಸೈನ್ಸ್ ಪೇಪರ್ ಬಂದ್ಬಿಟ್ಟು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾನೆ ಇದಾರೆ. ಅಪ್ಲಿಕೇಶನ್ ಲೆವೆಲ್ಸ್ ತಗೊಂಡ್ಬರ್ತಾ ಇದಾರೆ. ಅಂದ್ರೆ ನೀವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಸೈನ್ಸ್ ಸಬ್ಜೆಕ್ಟ್ ಅನ್ನೋದು ಬಂದ್ಬಿಟ್ಟು ನೀವು ಆತರ ಪೇಪರ್ ಕೊಡ್ತಿದ್ರೆ. ಏನಕ್ಕೆ ಅಂತ ಕೇಳಿದ್ರೆ, ದೇ ವಾಂಟ್ ಯು ಟು ಫಿಲ್ಟರ್. ಇಲ್ಲೇ 10th ಅಲ್ಲೇ ಫಿಲ್ಟರ್ ಮಾಡ್ಬಿಡು. ಇವಾಗ ತುಂಬಾ ಜನ ಸೈನ್ಸ್ ನ ತಗೊಂತೀರಾ ಅಥವಾ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಅಲ್ಲೋಗಿ ಫಿಲ್ಟರ್ ಆಗೋ ಬದಲು ಇಲ್ಲಿ 10th ಅಲ್ಲೇ ಫಿಲ್ಟರ್ ಆಗ್ಬಿಡ್ಬೇಕು ನೀವು. ಸೊ ಯಾರ್ಯಾರಿಗೆ ಕೆಪಬಿಲಿಟಿ ಇದೆಯೋ ಅವ್ರು ಮಾತ್ರ ತಗೊಳ್ಳಿ, ಅಲ್ಲೋಗಿ ಕಷ್ಟ ಪಡೋದು ಬೇಡ ಅಂತ ಅಂದ್ಬಿಟ್ಟು ಒಂದ್ ಇದರಿಂದ ಅವ್ರ ಅಪ್ಲಿಕೇಶನ್ ಲೆವೆಲ್ ಕೊಡ್ತಿದ್ದಾರೆ 10th ಸ್ಟ್ಯಾಂಡರ್ಡ್ ಅಲ್ಲಿ. ಅಂದ್ರೆ ನೀವ್ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಸೈನ್ಸ್ ನ ಅಂತ ಅಂದ್ಬಿಟ್ಟು, ನಿಮ್ ರಿಯಲ್ ಲೈಫ್ ಅಪ್ಲಿಕೇಶನ್ ಜೊತೆ ನೀವ್ ಹೆಂಗ್ ಕನೆಕ್ಟ್ ಆಗ್ತಿದ್ದೀರಾ, ನೀವು ಸುಮ್ನೆ ಬೈ ಹ್ಯಾಟ್ ಹೊಡಿತಿದ್ದೀರಾ, ಅಂದ್ರೆ ನೀವು ಅರ್ಥ ಮಾಡ್ಕೊಂತಿದ್ದೀರಾ, ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ನೋಡ್ತಿದ್ದಾರೆ. ಸೊ ಬೇಸಿಕಲಿ ನೀವೇನ್ ಮಾಡ್ಬೇಕು ಸೈನ್ಸ್ ಅಲ್ಲಿ ಬಂದ್ಬಿಟ್ಟು, ಫಸ್ಟ್ ಈ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ಲಿ, ಕೆಮಿಕಲ್ ಫಾರ್ಮುಲಾಸ್ ಆಗ್ಲಿ, ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗ್ಲಿ, ಎಸ್ಪೆಷಲಿ ದೀಸ್ ಡಯಾಗ್ರಾಮ್ಸ್ ಆಗ್ಲಿ, ಲೇಬಲಿಂಗ್ಸ್ ಆಗ್ಲಿ, ಇಂತ ಕ್ವೆಶನ್ಸ್ ಪರ್ಫೆಕ್ಟ್ ಆಗಿ ಓದ್ಬಿಟ್ಟಿರ್ಬೇಕು ನೀವು. ಡಯಾಗ್ರಾಮ್ಸ್ ಹೆಂಗಿರ್ಬೇಕು ಅಂತ ಹೇಳಿದ್ರೆ, ಯಾವ್ದೇ ಡಯಾಗ್ರಾಮ್ ಕೊಳ್ಳಿ ಇಟ್ ಶುಡ್ ಬಿ ಹಂಗೆ ಬುಕ್ ಇಂದ ಇಳಿಸಬೇಕು ನಿಮ್ಮ ಆನ್ಸರ್ ಸ್ಕ್ರಿಪ್ಟ್ ಅಲ್ಲಿ, ಆ ತರ ಇರಬೇಕು. ನೋಡಿದ ತಕ್ಷಣ ಅದೇನಾದ್ರೂ ಚೂರ್ ತಪ್ಪಾಗಿದ್ರೆ ಕೂಡ ಆ ಎವ್ಯಾಲ್ಯೂಯೇಟರ್ ಹೆಂಗ್ ಕಾಣಿಸ್ಬೇಕು ಅಂತ ಹೇಳಿದ್ರೆ, ಓ ದಿಸ್ ಡಯಾಗ್ರಾಮ್ ಇಸ್ ಸೋ ಪರ್ಫೆಕ್ಟ್, ಇದು ಕರೆಕ್ಟ್ ಆಗಿ ಬರ್ದಿದೆ ನೀವು ಅಂತ ಅಂದ್ಬಿಟ್ಟು ಮಾರ್ಕ್ಸ್ ಕೊಟ್ಬಿಡ್ಬೇಕು. ಲೇಬಲಿಂಗ್ ಅಷ್ಟೇ ಲೆಜಿಬಲ್ ಆಗಿರ್ಬೇಕು. ಅಂತ ಹೇಳಿದ್ರೆ ಒಬ್ಬೊಬ್ರು ಪೇಪರ್ ನೋಡ್ತೀನಿ, ಲೈಕ್ ಒನ್ ಆಫ್ ಮೈ ಫ್ರೆಂಡ್ಸ್ ಎಲ್ಲ ನೋಡ್ತೀನಲ್ಲ, ಹೆಂಗ್ ಬರೀತಾರೆ ಅಂದ್ರೆ ಒಂದ್ ಕಡೆ ಇಲ್ಲೊಂದ್ ಲೇಬಲಿಂಗ್ ಲೆಫ್ಟ್ ರೈಟ್ ಹಂಗ್ ಲೇಬಲ್ ಮಾಡ್ತಾರೆ. ಸೊ ಟ್ರೈ ಟು ಮೇಂಟೈನ್ ಅಂಡ್ ಸಿಮಿಟ್ರಿ, ಅಂದ್ರೆ ಎಲ್ಲ ಲೇಬಲಿಂಗ್ ಟುವರ್ಡ್ಸ್ ಐದರ್ ರೈಟ್ ಆರ್ ಟುವರ್ಡ್ಸ್ ಯುವರ್ ಲೆಫ್ಟ್, ಆ ತರ ಲೇಬಲ್ ಮಾಡಿ. ಓಕೆ, ದಟ್ ವುಡ್ ಲುಕ್, ಅದ್ ನೋಡಿದ ತಕ್ಷಣ ನಿಮ್ಗೆ ಹೆಂಗ್ ಕಾಣಿಸುತ್ತೆ ಅಂತ ಹೇಳಿದ್ರೆ, ಓಕೆ ಇದ್ರಲ್ಲಿ ತಪ್ಪಿರಲ್ವೇನೋ, ಇದು ಕರೆಕ್ಟೇ ಇರುತ್ತೆ ಅನ್ನೋ ತರ ಎವ್ಯಾಲ್ಯೂಯೇಟರ್ಗೆ ಅನ್ಸುತ್ತೆ. ಸೊ ಲೇಬಲಿಂಗ್ಸ್ ಆಗ್ಲಿ, ಡಯಾಗ್ರಾಮ್ಸ್ ಆಗ್ಲಿ, ಟೆಕ್ಸ್ಟ್ ಬುಕ್ ಅಲ್ಲಿ ಹೆಂಗಿದ್ಯೋ ಹಂಗೆ ಇಳಿಸಬೇಕು, ಆ ತರ ಪ್ರಾಕ್ಟೀಸ್ ಮಾಡಿರ್ಬೇಕು. ಸೈನ್ಸ್ ಕೆಮಿಕಲ್ ರಿಯಾಕ್ಷನ್ಸ್ ನಾಗ್ಲಿ ಎಲ್ಲ ಹಂಗ್ ಸೆಕೆಂಡ್ ಸೈನ್ಸ್ ನ ಟಾರ್ಗೆಟ್ ಮಾಡಬೇಕು. ಕೆಮಿಕಲ್ ರಿಯಾಕ್ಷನ್ಸ್ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಒಳ್ಳೇದು. ಅಂಡ್ ಟ್ರೈ ಟು ಡೂ ಆಸ್ ಮೆನಿ ಆಸ್ ಅಪ್ಲಿಕೇಶನ್ ಕ್ವೆಶನ್ಸ್. ಸುಮ್ನೆ ಮಾತ್ರ ಥಿಯರಿನ್ ಮಾತ್ರ ಬಹಟ್ ಹೊಡ್ಕೊಬಾರ್ದು. ನಿಮ್ಗೆ ಅಲ್ಲಿ ಆಕ್ಟಿವಿಟಿ ಬಾಕ್ಸಸ್ ಎಲ್ಲ ಕೊಟ್ಟಿರ್ತಾ ಇರ್ತಾರೆ, ಆ ಆಕ್ಟಿವಿಟಿ ಬಾಕ್ಸಸ್ ನೆಲ್ಲ ಒಂದ್ಸತಿ ಓದ್ಕೊಳ್ಬೇಕು. ಯಾಕಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ಏನೇನ್ ಕೊಟ್ಟಿದ್ದಾರೆ, ಏನೇನ್ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಿದ್ದಾರೆ, ಅದ್ರದ್ದು ಔಟ್ಕಮ್ಸ್ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಆಕ್ಟಿವಿಟಿ ಬಾಕ್ಸಸ್ ಆಗ್ಲಿ, ಈ ತರ ಡಿಫ್ರೆಂಟ್ ಅಪ್ಲಿಕೇಶನ್ ಕ್ವೆಶನ್ಸ್ ಆಗ್ಲಿ ಎಲ್ಲ ನೀವು ಫ್ರೇಮ್ ಮಾಡ್ಕೊಂತ ನೀವೇ ಓದ್ಕೊಬೇಕಾಗುತ್ತೆ. ಸೊ ನೀವು ಬೇರೆ ಬೇರೆ ಬುಕ್ಸ್ ಇರುತ್ತೆ, ಆ ಬುಕ್ಸ್ ನೆಲ್ಲ ರೆಫರ್ ಮಾಡ್ತಾ ಇರ್ಬೇಕು. ಝೆನ್ ಆಗ್ಲಿ, ಈ ತರ ಗೋಲ್ಡನ್ ಬುಕ್ ಆಗ್ಲಿ, ಆತರ 2-3 ಬುಕ್ಸ್ ಇದೆ ವಿಚ್ ಐ ನೋ. ಆ ತರ ಬುಕ್ಸ್ ನೆಲ್ಲ ನೀವು ರೆಫರ್ ಮಾಡ್ತಾ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಅಪ್ಲಿಕೇಶನ್ ಲೆವೆಲ್ ಯೋಚನೆ ಮಾಡೋದು ನಿಮ್ಗೂ ಡೆವಲಪ್ ಆಗುತ್ತೆ. ಆತರ ಅವಾಗ ಏನೇ ಕ್ವಶನ್ ಕೊಳ್ಳಿ ಇಟ್ ವಿಲ್ ಬಿ ವೆರಿ ವೆರಿ ಸಿಂಪಲ್. ಓಕೆ, ದಿಸ್ ಇಸ್ ದ ಸೆಕೆಂಡ್ ಟಾರ್ಗೆಟ್ ವಿಚ್ ಯು ನೀಡ್ ಟು ಫೋಕಸ್. ದ ಥರ್ಡ್ ಥಿಂಗ್ ವಿಚ್ ಯು ನೀಡ್ ಟು ಫೋಕಸ್ ಇಸ್ ಯುವರ್ ಮ್ಯಾಥಮ್ಯಾಟಿಕ್ಸ್ ಸಬ್ಜೆಕ್ಟ್. ಮ್ಯಾಥಮ್ಯಾಟಿಕ್ಸ್ ನಾನು ಕಷ್ಟಪಟ್ಟಿದ್ದೆ 10th ಸ್ಟ್ಯಾಂಡರ್ಡ್, ಬಟ್ ನಥಿಂಗ್ ಟು ವರಿ ಅಬೌಟ್. ಇಟ್ಸ್ ವೆರಿ ವೆರಿ ಈಸಿ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಇರುತ್ತೆ, ಹೋಗ್ತಾ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ. ಈ ಮ್ಯಾಥ್ಸ್ ಅಲ್ಲೂ ಅಷ್ಟೇ, ಎಲ್ಲರೂ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಎತ್ತಿದ ತಕ್ಷಣ ಫಸ್ಟ್ ಡಿಫಿಕಲ್ಟ್ ಟಾಪಿಕ್ಸ್ ತಗೊಂಡ್ಬಿಡ್ತೀರಾ. ದಟ್ ಇಸ್ ದ ಮೇನ್ ಡಿಸ್ಅಡ್ವಾಂಟೇಜ್ ವಿತ್ ಎವ್ರಿ ಒನ್. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ಈಸಿ ಚಾಪ್ಟರ್ಸ್ ನ ಚೂಸ್ ಮಾಡ್ಕೊಬೇಕು. ಯಾವ್ದಾದ್ರು ಈಸಿ ಚಾಪ್ಟರ್ಸ್ ಇದೆ, ಪ್ರೋಗ್ರೆಷನ್ಸ್ ಆಗ್ಲಿ, ಟ್ರಿಗ್ನೋಮೆಂಟ್ರಿ ಆಗ್ಲಿ, ಆತರ ಚಿಕ್ಕ ಈಸಿ ಚಾಪ್ಟರ್ಸ್ ನ ಪಿಕ್ ಮಾಡ್ಕೊಂಡು ಫಸ್ಟ್ ಅದನ್ನ ನೀವು ತರೋ
ಹೋಗಿ ಅದನ್ನೇ ಪರ್ಫೆಕ್ಟ್ ಆಗ್ಬೇಕು. ಅವಾಗ ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ಡಿಫಿಕಲ್ಟ್ ಸಬ್ಜೆಕ್ಟ್ಸ್ ಹೋಗ್ಬೇಕು. ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಇವಾಗ ಫಸ್ಟ್ ಡಿಫಿಕಲ್ಟ್ ಟಾಪಿಕ್ಸ್ ಕಷ್ಟ ಪಟ್ರೆ ನಿಮ್ಗೆ ಮ್ಯಾಥ್ಸ್ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಸೊ ವಾಟ್ ಐ ಸೇ ಇಸ್ ಟು ಫಸ್ಟ್ ಡೂ easy sums and then go with your difficult sums. ಬೇಸಿಕಲಿ ನೆಕ್ಸ್ಟ್ ಕಮಿಂಗ್ ಆನ್ ಟು ಯುವರ್ ಮ್ಯಾಥಮೆಟಿಕ್ಸ್. ಇವಾಗ ಮ್ಯಾಥಮೆಟಿಕ್ಸ್ ಮುಗಿತು ತಾನೆ. ಸೊ ಮ್ಯಾಥಮೆಟಿಕ್ಸ್ ಅಲ್ಲಿ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಇವಾಗ ನಾನು ಹೇಳಿದ್ನಲ್ಲ ಆ ಟಿಪ್ಸ್ ನ ನೀವು ಫಾಲೋ ಮಾಡ್ಕೊಬೇಕು. ಸೊ ಈ ಟಿಪ್ಸ್ ನೆಲ್ಲ ಫಾಲೋ ಮಾಡ್ಕೊಂಡು ಪ್ರೀವಿಯಸ್ ಇಯರ್ ಪೇಪರ್ ಆಗ್ಲಿ ಸಾಲ್ವ್ ಮಾಡಬೇಕು. ಮ್ಯಾಥ್ಸ್ ಎಕ್ಸಾಮ್ ಫೈನಲ್ ಪೇಪರ್ ವಿಲ್ ಬಿ ತುಂಬಾ ಈಸಿ. ನೀವೇನೋ ಕಷ್ಟ ಅನ್ಕೊಂತೀರ, ಬಟ್ ಇಟ್ ವಿಲ್ ಬಿ ವೆರಿ ವೆರಿ ಸಿಂಪಲ್. ಅದನ್ನೇ ಕೊಟ್ಟಿರ್ತಾರೆ. ಸೊ ಓನ್ಲಿ ನಂಬರ್ಸ್ ಮಾತ್ರ ಚೇಂಜ್ ಮಾಡ್ಕೊಟ್ಟಿರ್ತಾರೆ. ಸೊ ನಥಿಂಗ್ ಟು ವರಿ, ಮ್ಯಾಥ್ಸ್ ಕ್ಯಾನ್ ಬಿ ಮ್ಯಾನೇಜಬಲ್. ನೆಕ್ಸ್ಟ್ ಕಮಿಂಗ್ ಆನ್ ಯುವರ್ ಸೋಷಿಯಲ್ ಸೈನ್ಸ್. ನೀವೆಲ್ಲರೂ ಕೇಳಬಹುದು ಸೋಷಿಯಲ್ ಸೈನ್ಸ್ ಏನಪ್ಪಾ ದೊಡ್ಡ ಟೆಕ್ಸ್ಟ್ ಬುಕ್, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್, ಹಿಸ್ಟ್ರಿ, ಸಿವಿಕ್ಸ್, ಇದನ್ನೆಲ್ಲ ಹೆಂಗ್ ಓದೋದು, ಜಾಗ್ರಫಿ ಹೆಂಗ್ ಗ್ಯಾಪ್ ನಾಡ್ಕೊಳ್ಳೋದು, ಅದನ್ನೆಲ್ಲ ತುಂಬಾ ಕಷ್ಟ ಇದೆ ಅಂತಿರಲ್ಲ. ಸೊ ಇಫ್ ಆರ್ ಕಮಿಂಗ್ ಆನ್ ಟು ದ ಜಿಯೋಗ್ರಫಿ, ನಾನೇನ್ ಮಾಡಿದ್ದೆ ಅಂದ್ರೆ ಪೈ ಚಾರ್ಟ್ಸ್, ಟ್ಯಾಬ್ಯುಲರ್ ಕಾಲಮ್ಸ್ ಹಂಗ್ ಹಾಕೊಂಡ್ಬಿಟ್ಟಿದ್ದೆ ನಾನು. ಸೊ ಎಂಟೈರ್ ಲೆಸನ್ ವಿತ್ ಇನ್ 2 pages ಅಲ್ಲಿ ನಾನು ಮುಗಿಸ್ಬಿಡ್ತಿದ್ದೆ. ಎಂಟೈರ್ 1 lesson ನಾನು ಟ್ಯಾಬ್ಯುಲರ್ ಕಾಲಮ್ ಅಲ್ಲಿ ಹಾಕೊಂತಿದ್ದೆ. ಆ ತರ ನಾನು ಮಾಡ್ಕೊಂತಿದ್ದೆ ನನ್ಗೆ. ಸೊ ಜಿಯೋಗ್ರಫಿ ವಾಸ್ ವೆರಿ ಈಸಿ ಟು ಮಿ, ಬಟ್ ಇಟ್ಸ್ ವೆರಿ ವ್ಯಾಸ್ಟ್ ಟಾಪಿಕ್ಸ್, ನನಗೆ ಗೊತ್ತು. ಸೊ ಎಂಟೈರ್ ಸೋಷಲ್ ಇಸ್ ವೆರಿ ವ್ಯಾಸ್ಟ್ ಟಾಪಿಕ್ಸ್. ಏನು ಮಾಡಕ್ಕಾಗಲ್ಲ. ಯು ನೀಡ್ ಟು ರೈಟ್, ಯು ನೀಡ್ ಟು ಬೈ ಹ್ಯಾಟ್. ಓಕೆ, ಏನು ಮಾಡಕ್ಕಾಗಲ್ಲ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ಇವಾಗ ನೋಡಿ, ಫಾರ್ ಕಮಿಂಗ್ ಆನ್ ಟು ದ ಹಿಸ್ಟ್ರಿ, ವರ್ಲ್ಡ್ ವಾರ್ಸ್ ಆಗ್ಲಿ, ಕೋಲ್ಡ್ ವಾರ್ ಆಗ್ಲಿ, ಅದನ್ನೆಲ್ಲ ನೀವು ಅರ್ಥ ಮಾಡ್ಕೊಬೇಕಾಗುತ್ತೆ. ಮತ್ತೆ ಏನಾಯ್ತು, ಹೆಸರುಗಳೆಲ್ಲ ಚೆನ್ನಾಗಿ ಗ್ಯಾಪ್ ಮಾಡ್ಕೊಬೇಕು. ಯಾವ ಇಯರ್ ಅಲ್ಲಿ ಏನಾಯ್ತು ಅದನ್ನೆಲ್ಲ ಚೆನ್ನಾಗಿ ಗ್ಯಾಪ್ ಮಾಡ್ಕೊಬೇಕು. ವಿ ಕಾಂಟ್ ಹೆಲ್ಪ್. ಯು ನೀಡ್ ಟು ಪ್ರಾಕ್ಟೀಸ್, ಯು ನೀಡ್ ಟು ಲರ್ನ್, ಯು ನೀಡ್ ಟು ಬೈ ಹ್ಯಾಟ್. ನಥಿಂಗ್ ಕ್ಯಾನ್ ಬಿ ಡನ್ ವಿತ್ ಹಿಸ್ಟ್ರಿ, ಸಿವಿಕ್ಸ್, ಅದನ್ನೆಲ್ಲ. ಜಾಗ್ರಫಿ ಎಲ್ಲ ಬಂದ್ರೆ ಏನ್ ಮಾಡ್ಕೊಂತೀರಾ ಅಂತ ಹೇಳಿದ್ರೆ, ದೇರ್ ಆರ್ ಟಿಪ್ಸ್ ಅಂಡ್ ಟ್ರಿಕ್ಸ್. ಅವಾಗ ಏನ್ ಮಾಡ್ತೀರಾ ಅಂದ್ರೆ, ನಾನು ಏನ್ ಮಾಡಿದ್ದೆ ಅಂದ್ರೆ ಟ್ಯಾಬ್ಯುಲರ್ ಕಾಲಮ್ ಹಾಕೊಂತಿದ್ದೆ. ಟ್ಯಾಬ್ಯುಲರ್ ಕಾಲಮ್ ಅಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಸಾಯಿಲ್ ಅಂತ ಅನ್ಕೊಳ್ಳಿ, ಅದ್ರದ್ದು ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜಸ್, ಯಾವ ಟೈಪ್ಸ್ ಆಫ್ ಸಾಯಿಲ್ಸ್, ಯಾವ ಏರಿಯಾಲಿ ಏನ್ ಸಾಯಿಲ್ ಇರ್ತಿತ್ತು, ಅದನ್ನ ಬಂದ್ಬಿಟ್ಟು ಅಲ್ಲಿ ಯಾವ ಕ್ರಾಪ್ಸ್ ಕಲ್ಟಿವೇಟ್ ಮಾಡ್ಕೊಬಹುದು ಅಂತ ಅಂದ್ಬಿಟ್ಟು ಒಂದು ಟ್ಯಾಬ್ಯುಲರ್ ಕಾಲಮ್ ಅಲ್ಲಿ ಹಾಕೊಂತಿದ್ದೆ. ಸೊ ಒಂದ್ಸತಿ ನೀವು ಟ್ಯಾಬ್ಯುಲರ್ ಕಾಲಮ್ ನೋಡಿದ ತಕ್ಷಣ ಏನಾಗುತ್ತೆ, ಓ ದಿಸ್ ಇಸ್ ವೆರಿ ವೆರಿ ಸಿಂಪಲ್, ಈಸಿಯಾಗಿ ಮುಗಿಸ್ಕೊಂಡ್ಬಿಡ್ಬೋದು ಅಂತ ನಿಮ್ಗೆ ಅನ್ಸ್ಬಿಡುತ್ತೆ. ಸೊ ಸೋಷಲ್ ಹಿಂಗ್ ಮಾಡ್ತಿದ್ದೆ. ಸೊ ಸೋಷಲ್ ಇಸ್ ಆಲ್ಸೋ ವೆರಿ ವೆರಿ ಈಸಿ ಟು ಸ್ಕೋರ್. ಅಟ್ಲೀಸ್ಟ್ 90+ ತಗೋದು ತುಂಬಾನೇ ಈಸಿ. ಸೊ ಸೋಷಲ್ ಹಿಂಗೆ ಮಾಡ್ಬೇಕು. 3 ಇವಾಗ ಫಸ್ಟ್ ಏನಿದೆ, ಫಸ್ಟ್ ಲ್ಯಾಂಗ್ವೇಜ್, ನೆಕ್ಸ್ಟ್ ಸೈನ್ಸ್, ನೆಕ್ಸ್ಟ್ ಮ್ಯಾಥ್ಸ್, ನೆಕ್ಸ್ಟ್ ಸೋಷಲ್. ಇವಾಗ ಮಿಕ್ಕಿರೋದೇನೋ ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್. ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ನಿಮ್ದು ಏನೇನಿದೆಯೋ ಅದನ್ನ ಎಲ್ಲಾನು ಫಸ್ಟ್ ಏನ್ ಟಾರ್ಗೆಟ್ ಮಾಡ್ತೀರಾ, ಪೊಯೆಟ್ರಿ ಟಾರ್ಗೆಟ್ ಮಾಡ್ತೀರಾ. ಸೆಕೆಂಡ್ ಏನ್ ಟಾರ್ಗೆಟ್ ಮಾಡ್ತೀರಾ, ಗ್ರಾಮರ್ ನ ಟಾರ್ಗೆಟ್ ಮಾಡ್ತೀರಾ. ಥರ್ಡ್ ಏನ್ ಟಾರ್ಗೆಟ್ ಮಾಡ್ತೀರಾ, ಲೆಸನ್ಸ್ ನ ಟಾರ್ಗೆಟ್ ಮಾಡಬೇಕು. ಸೊ ದಿಸ್ ಇಸ್ ಹೌ ಯು ಆರ್ ಸಪೋಸ್ ಟು ಲರ್ನ್. ಬಿಕಾಸ್ ಪೊಯೆಟ್ರಿ, ಗ್ರಾಮರ್ ಎಲ್ಲ ತುಂಬಾ ತುಂಬಾ ಈಸಿಯಾಗಿ ಜಿಲೇಬಿ ತರ ಮಾರ್ಕ್ಸ್ ಕೊಟ್ಬಿಟ್ಟೋಗ್ಬಿಡುತ್ತೆ. ಸೊ first you need to target those and then coming out to the lessons. So ingella madidre it's very easy to get 580 out of 625. So ing maadi, you have any queries regarding any of the subjects, do comment in the comment section or DM me in the Instagram. I'll be always ready to give you instant replies as far as possible. Yes, ಇವಾಗ ನಾನು ಇಷ್ಟೆಲ್ಲ ಮಾತಾಡಿದೀನಿ. ನನ್ ಮಾರ್ಕ್ಸ್ ಎಷ್ಟಿರ್ಬೋದು 10th ಸ್ಟ್ಯಾಂಡರ್ಡ್ಸ್, ನಾನು SSLC ಸ್ಟೇಟ್ ಬೋರ್ಡ್ ಓದಿರೋದು ಕರ್ನಾಟಕದಲ್ಲಿ. ಸೊ ನನ್ ಮಾರ್ಕ್ಸ್ ಎಷ್ಟಿರ್ಬೋದು ಅಂತ ಅಂದ್ಬಿಟ್ಟು ಒಂದು ಗೆಸ್ಟ್ ಮಾಡ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಎಸ್, ಯಾರ್ಯಾರು ಈ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರೋ, ಫ್ಯೂಚರ್ ಅಲ್ಲಿ ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ, ಅದನ್ನ ಮಿಸ್ ಮಾಡ್ಕೊಬಾರ್ದು ಅಂತ ಹೇಳಿದ್ರೆ ಡೂ ಸಬ್ಸ್ಕ್ರೈಬ್. ಎಸ್, ಥ್ಯಾಂಕ್ ಯು.